ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ಯಾವುದೇ ಥರ ರಿಗ್ರೆಟ್ಸ್ ಇಲ್ಲ ಅಣ್ಣ. ಫಸ್ಟ್ ಟೈಮ್ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಆಸ್ತಿಗೋಸ್ಕರ ಅಲ್ಲ, ಡ್ಯಾಡಿ ಅವನ ಪ್ರೀತಿಗೋಸ್ಕರ, ನಿಮ್ಮಿಬ್ಬರ ಪ್ರೀತಿಗೋಸ್ಕರ. ನಮಗಿನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಈ ಮನೇಲಿ ಹುಟ್ಟಬೇಕಂತ ಆಸೆ. ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ಬದುಕೋ ಆಸೆ ಇದೆ. ಓಕೆ, ಅಮ್ಮನ ಡ್ಯಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ನೋಡ್ಕೋ ಹಾರಿಕಾ. ಹೋಗ್ಬರ್ತೀವಿ ಚಿಕ್ಕಮ್ಮ. ಅತ್ತೆ, ಹಲೋ, ಅಣ್ಣ, ಅವನು ಕಷ್ಟಪಟ್ಟು ಈ ಕುಟುಂಬನ ನಡೆಸಿದಾನೆ ಅಂತ ಅವನ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ಪಾಪ ಕಣ್ರೋ. ಅಮ್ಮನೂ ನಿಮ್ ತರಾನೇ ಮಾತಾಡ್ತಾ ಇದಾರೆ. ಸಾಕಿದ ಮಗನ್ ಮೇಲೆ ಅಷ್ಟೊಂದ್ ಯಾಕಪ್ಪ ಪ್ರೀತಿ? ನಾವಪ್ಪ ನಿಮ್ ಹೆತ್ಮಕ್ಳು. ನಮ್ಮನ್ನ ಪ್ರೀತಿ ಮಾಡಿ, ನಮ್ಮನ್ನ ಇಷ್ಟಪಡಿ. ನಿಮ್ಗೂ ಅಮ್ಮಂಗೂ ಏನ್ ಬೇಕಾದ್ರೂ ನಾವು ಕೊಡ್ತೀವಿ. ನೀವ್ ಎಷ್ಟೇ ಕೊಟ್ರು ಅದು ಅಭಿಗ್ ಸಮ ಆಗಲ್ಲ ಕಣ್ರೋ. ನೀವು ಕೊಡ್ಬೇಕು ಅಂತಿದ್ರೆ ಅಭಿನ ಕರ್ಕೊಂಬನ್ನಿ. ಅವನು ವಸು ಮಕ್ಕಳು ನಮ್ ಜೊತೆನೆ ಇರ್ಬೇಕು, ನಾವೆಲ್ಲರೂ ಒಟ್ಟಾಗಿರ್ಬೇಕು ಕಣ್ರೋ. ಸಾರಿ ಅಪ್ಪ, ಅದಾಗದೇ ಇರೋ ಕೆಲ್ಸ. ಯಾಕೋ ಆಗೋದಿಲ್ಲ? ಆದ್ರೂ ಇಷ್ಟು ವರ್ಷ ನಾವೆಲ್ಲ ಒಟ್ಟಿಗೆ ಇದ್ವಿ ತಾನೆ. ನೀವೇನ್ರು ಅಭಿನ್ ಕರ್ಕೊಂಡ್ ಬರೋದು? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾ, ನಿಲ್ಲಿಯಪ್ಪ. ಅಪ್ಪ, ನೀವು ಅವನ್ನ ಕರ್ಕೊಂಡು ಬಂದ್ರೆ ನಾವೇ ಮನೆ ಬಿಟ್ಟು ಹೋಗ್ತೀವಿ. ಅಖಿಲ್, ಹೌದಪ್ಪ,
ಅವನಿರೋ ಈ ಮನೇಲಿ ನಾವಿರಲ್ಲ. ಅವನ್ ಬಂದ್ರೆ ನಾವು ಹೋಗ್ತೀವಿ. ನಿಮಗ್ ನಾವು ಬೇಕೋ ಇಲ್ಲ ಅವನ್ ಬೇಕು ಅಂತ ನಿರ್ಧಾರ ಮಾಡಿ. ನಿಮಗ್ ಸಾಕಿದ ಮಗ ಬೇಕೋ ಇಲ್ಲ ಹೆತ್ ಮಕ್ಕಳು ಬೇಕೋ ಅಂತ ನಿರ್ಧಾರ ಮಾಡಿ. ಇದೇ ನಾವಿರಬೇಕಾಗಿರೋ ಮನೆ ಹೊಸವರೇ. ನಮಸ್ಕಾರ. ನಮಸ್ಕಾರ ಸರ್. ನೀವೇನು ಮನೆ ಬಾಡಿಗೆಗೆ ತಗೋತಿರೋದು? ಹೌದು ರೀ. ಬ್ರೋಕರ್ ಎಲ್ಲ ಹೇಳಿದಾರಲ್ವಾ? ರೆಂಟ್ 15,000. ಪ್ರತಿ ತಿಂಗಳು 1ನೇ ತಾರೀಕೆ ಕೊಟ್ಬಿಡ್ಬೇಕು. ಈಗ 3 ತಿಂಗಳು ಅಡ್ವಾನ್ಸ್ ಕೊಡಬೇಕು. ಟೂ 3 ಡೇಸಲ್ಲಿ ನಿಮಗೆ ಹಣನ ಅರೇಂಜ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಹಿಯರಿಂಗ್ನ ಇಟ್ಕೊಂಡಿರಿ ಪ್ಲೀಸ್. ಮನೆ ಕ್ಲೀನ್ ಮಾಡಿಸಿದ್ದೀನಿ. ಹಳೆ ಬಾಡಿಗೆಯವ್ರದ್ದು ಫರ್ನಿಚರ್ ಮನೇಲಿದೆ, ನೋಡ್ಕೊಂಡು ಉಪಯೋಗಿಸಿ. ಬೀಗದ ಕೈ ತಗೊಳ್ಳಿ. ಮಲ್ಕೋಬೇಕಾ ಬೆಡ್ಡಲ್ಲಿ? ನಾನ್ ಬೆಡ್ ಮೇಲೇನೆ ಮಲ್ಕೊಳ್ಳೋದು. ನಾನಿಲ್ಲಿದ್ದೆ ಮಾಡಲ್ಲ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಡ್ಯಾಡಿ ಬೆಡ್ ಅರೇಂಜ್ ಮಾಡ್ತಾರೆ. ಹೌದು ಕಂದ, ಆದಷ್ಟು ಬೇಗ ನಮಗೆಲ್ಲ ಸಿಗತ್ತೆ. ಮಲ್ಕೊಳ್ಳಿ.
ಅಜ್ಜಿ, ತಾತ, ದೊಡ್ಡಮ್ಮ ಎಲ್ರೂ ಇರ್ತಿದ್ರು. ಹಾಡು ಕತೆ ಎಲ್ಲ ಹೇಳ್ತಿದ್ರು. ಹೌದು, ಇಲ್ಲಿ ಯಾರೂ ಇಲ್ಲ. ತುಂಬಾ ಬೋರ್ ಆಗ್ತಿದೆ. ಇಲ್ಲಿ ಮಮ್ಮಿ ಡ್ಯಾಡಿ ಎಲ್ರೂ ಇದಾರಲ್ಲ ಅನು. ಮಮ್ಮಿಗೆ ತುಂಬಾ ಕತೆಗಳು ಗೊತ್ತು ಅಲ್ವಾ ಮಮ್ಮಿ? ಹಾಗಾದ್ರೆ ಒಂದ್ ಸ್ಟೋರಿ ಹೇಳು ಮಮ್ಮಿ. ಹೇಳ್ತೀನಿ ಕೇಳಿ. ಒಂದಾನೊಂದ್ ಕಾಲದಲ್ಲಿ ಅಯೋಧ್ಯೆ ಅಂತ ಒಂದ್ ರಾಜ್ಯ ಇತ್ತು. ಆ ರಾಜ್ಯಕ್ಕೆ ದಶರಥ ಮಹಾರಾಜ ರಾಜ ಆಗಿದ್ದ. ಅವರಿಗೆ ರಾಮ ಅಂತ ಒಬ್ಬ ಒಳ್ಳೆ ಮಗ ಇದ್ದ. ಆ ರಾಮ ನಾಳೆ ರಾಜ ಆಗ್ಬೇಕಾಗಿತ್ತು. ಆದ್ರೆ ಬೆಳಗಾಗೋ ಹೊತ್ತಿಗೆ ಕಾಡಿಗೆ ಹೋಗ್ಬೇಕಾಯ್ತು. ರಾಜನ ತಂದೆ ತಾಯಿನ ಪ್ರಜೆಗಳನ್ನ ಬಿಟ್ಟು ರಾಮ ಕಾಡಿಗೆ ಹೋದ. ನಾಳೆನೆ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತೀನಿ. ನೀವ್ ಯಾಕ್ರಿ ಜಾಬ್ ಮಾಡ್ಬೇಕು? ಹಣ ಬೇಕಲ್ವೇನ್ರಿ? ಇವೆಂಟ್ ಮಾಡಿ. ಯಾವುದಕ್ಕಾದ್ರೂ ಹಣ ಬೇಕೇ ಬೇಕಲ್ವನ್ರಿ? ನೀವು ಮನ್ಸ್ ಮಾಡಿದ್ರೆ ಎಲ್ಲ ನಿಮ್ ಹತ್ರಕ್ಕೆ ಬರುತ್ತೇರಿ. ಎಷ್ಟೋ ಜನಕ್ ದಾರಿ ತೋರ್ಸಿರೋ ನೀವು ಕೆಲ್ಸ ಮಾಡ್ಬಾರ್ದು. ರಾಜ ಯಾವತ್ತಿದ್ರೂ ರಾಜನೇ, ಸೈನಿಕ ಅಲ್ಲ. ಆಗ್ಲೂಬಾರ್ದು. ನನಗ್ ನಿಮ್ ಶಕ್ತಿ ಸಾಮರ್ಥ್ಯದ ಮೇಲೆ, ಬುದ್ಧಿವಂತಿಕೆ ಮೇಲೆ, ಹೆಸರು ಪ್ರತಿಷ್ಠೆ ಮೇಲೆ ನಂಬಿಕೆ ಇದೆ ರೀ. ಅವೆಲ್ಲ ಹುಡ್ಕೊಂಡು ನಿಮ್ ಹತ್ರನೇ ಬರತ್ತೆ. ಒಳಗೆ ಫ್ಯಾನ್ ವರ್ಕ್ ಆಗ್ತಿಲ್ಲ ರೀ, ಅದಕ್ಕೆ ಹೊರಗೆ ಮಲಗಿಸಿದೀನಿ. ಇಲ್ಲಿ ತುಂಬಾ ಸೊಳ್ಳೆ ಇದೆ. ನೋಡ್ಬರಿ, ನಾನು ಹೋಗಿ ಮಸ್ಕಿಟೋ ಕಾಯಿಲ್ ತಗೊಂಡ್ಬರ್ತೀನಿ. ರಾತ್ರಿ ಕೂಡ ನೀವೇನು ತಿಂದಿಲ್ಲ ಅತ್ತೆ. ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡೀರಿ. ನನಗೋಸ್ಕರ ಆದ್ರೂ ಕುಡೀರಿ ಅತ್ತೆ. ಪ್ಲೀಸ್ ಅತ್ತೆ, ತಗೊಳ್ಳಿ. ನೀವ್ ಹೀಗೆ ಆತಂಕ ಪಡ್ತಿದ್ರೆ ಮಾವ ಇನ್ನೂ ಕುಗ್ಗೋಗ್ತಾರೆ. ನಿಧಾನಕ್ಕೆ ಧೈರ್ಯ ತಗೊಳ್ಳಿಯತ್ತೆ. ನನ್ನ ಧೈರ್ಯವಾಗಿ ಹೇಗಿರ್ಲಿ ಪಾವನಿ? ಆ ಬೀನಿ ನೆನಪಾಗ್ತಾ ಇದ್ದಾನೆ. ಮಕ್ಕಳನ್ನ ನೋಡ್ಬೇಕು ಅನ್ನಿಸ್ತಿದೆ. ಈ ವಯಸ್ಸಲ್ಲಿ ಮಕ್ಕಳ ಜೊತೆಗೆ ತಾನೇ ನನ್ನ ಸಮಯ ಕಳಿಬೇಕು. ಹಾಗಾದ್ರೆ ಒಂದ್ಸಲ ಅಭಿವಸು ಇರೋ ಮನೆಗೆ ಹೋಗಿ ಮಕ್ಕಳನ್ನ ನೋಡ್ಕೊಂಡ್ ಬರ್ತೀರಾ? ಮಕ್ಕಳನ್ನ ನೋಡ್ಬೇಕು ಅಂತ ಆಸೆನೇ ಪಾವನಿ. ಆದ್ರೆ ನಾನು ಅಭಿವಸು ಹತ್ರ ಹೋಗಿದ್ದೆ ಅಂತ ಭಾಸ್ಕರ್ಗೂ ಅಖಿಲ್ಗೂ ಗೊತ್ತಾದ್ರೆ ಏನ್ ಜಗಳ ಮಾಡ್ತಾರೋ ಅಂತ ಭಯ ಆಗ್ತಿದೆ. ಒಂದ್ ಕೆಲ್ಸ ಮಾಡಿಯತ್ತೆ, ಮಕ್ಕಳು ಈಗ ಸ್ಕೂಲಲ್ಲಿ ಇರ್ತಾರೆ. ನೀವು ಸ್ಕೂಲ್ಗೆ ಹೋದ್ರೆ ಮಕ್ಕಳನ್ನ ನೋಡ್ಬೋದು. ಈ ವಿಷಯ ಕೂಡ ಅವ್ರಿಗೆ ಗೊತ್ತಾಗೋದ್ರೆ ಹೇಗ್ ಗೊತ್ತಾಗುತ್ತೆ? ಯಾರೂ ನೋಡ್ದಿರೋ ಹಾಗೆ ಹೋಗ್ಬಿಟ್ ಬನ್ನಿ.
ಏನು ತೊಂದ್ರೆ ಆಗೋದಿಲ್ಲ ಅಂತ್ಯ ಪಾವನಿ? ಏನಾಗಲ್ಲ ಅತ್ತೆ, ನೀವ್ ಹೋಗ್ ಬನ್ನಿ. ಹೋಗ್ ಬರೋದನ್ನ ಇನ್ನೊಬ್ರು ನೋಡ್ದಿರೋ ತರ ಹುಷಾರಾಗಿ ಹೋಗ್ ಬನ್ನಿ ಸಾಕು. ಅತ್ತೆ ಎಲ್ಲಿಗೆ ಹೋಗ್ತಿದ್ದಾರೆ? ಅರ್ಜೆಂಟ್ ಆಗಿ ಈ ವಿಷಯನ ಆಂಟಿಗೆ ಹೇಳ್ಬೇಕು. ಪಾವನಿ, ನಾನ್ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ದಿರೋ ತರ ಹುಷಾರಾಗಿ ನೋಡ್ಕೋ. ಸರಿ ಅತ್ತೆ, ನೀವ್ ಧೈರ್ಯವಾಗಿ ಹೋಗ್ ಬನ್ನಿ. ನಾನಿಲ್ವಾ ನೋಡ್ಕೋತೀನಿ. ಆಂಟಿ ಆಂಟಿ, ಏನೇ? ನಮಗ್ ಗೊತ್ತಾಗ್ದಂಗೆ ಅತ್ತೆ ಎಲ್ಲಿಗೋ ಹೋಗ್ ಬರ್ತೀನಿ ಅಂತಿದ್ರು. ಎಲ್ಲಿಗೆ ಹೋಗ್ತಿದ್ದಾರೆ? ಅದೇ ಗೊತ್ತಿಲ್ಲ. ಪಾವನಿ ಅಕ್ಕ ಕೂಡ ಅತ್ತೆಗ್ ಹೋಗ್ ಬನ್ನಿ ಅಂತಿದ್ಲು. ಅದಕ್ಕೆ ಏನಾದ್ರೂ ಅಭಿವಸು ಇದಾರಲ್ಲ, ಆ ಮನೆಗೆ ಹೋಗ್ಬೇಕು ಅಂತಿದಾರಾ? ಅತ್ತೆನ ಸೀಕ್ರೆಟ್ ಆಗಿ ಫಾಲೋ ಮಾಡಿದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ನಡಿ 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 ನಡಿ. ನಾನ್ ಫಾಲೋ ಮಾಡ್ತಿದ್ದೀನಿ ಅಂತ ಅತ್ತೆಗ್ ಗೊತ್ತಾದ್ರೆ ಸುಮ್ನೆ ನಾನು ಬಯಸ್ಕೋಬೇಕಾಗತ್ತೆ. ಈ ಮುದ್ಕಿನೇ ಸಿಕ್ಕಾಕ್ಸೋಣ. ಏನಾಯ್ತೆ? ಇಬ್ರು ಯಾಕೆ ಆಂಟಿ? ನೀನೊಬ್ಳೇ ಹೋಗ್ಬಾ. ನನ್ ಜೊತೆ ನೀನು ಬಾ. ನನ್ ಓರ್ಗಿತ್ತಿ ಮನೇಲೇ ಇದ್ದಾಳಲ್ಲ. ಇಬ್ರು ಹೊರಗ್ ಹೋದ್ರೆ ಪಾವನಿ ಅಕ್ಕಂಗೆ ಡೌಟ್ ಬರುತ್ತೆ. ನೀನ್ ಹೋಗ್ಬಾ. ಅತ್ತೆ ಏನಾದ್ರೂ ಅಭಿಭಾವನ್ನ ಭೇಟಿ ಮಾಡ್ಕೊಂಡ್ ಬಂದ್ರು ಅಂದ್ರೆ ಆ ಪಾಯಿಂಟ್ ಇಟ್ಕೊಂಡು ಮನೇಲಿ ದೊಡ್ಡ ರಾಧ ಅಂತ ಮಾಡ್ಬೋದು. ಅದು ಕೂಡ ಕರೆಕ್ಟೇ ಅಲ್ವಾ? ಹೋಗ್ ಬರ್ತೀನಿ, ಹುಷಾರು. ಹೋಗ್ಬಾ ಹೋಗ್ಬಾ. ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನ್ ರಾಕಿ? ಹೌದು, ಡ್ಯಾಡಿ ಎಲ್ಲಿ? ಡ್ಯಾಡಿ 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 ಡ್ಯಾಡಿ, ನಿಮ್ಗೊಂದ್ ಗುಡ್ ನ್ಯೂಸ್. ಏನ್ ರಾಕಿ? ಏನ್ರಮ್ಮ? ನಮ್ಮನ್ನ ನೋಡಕ್ಕೆ ಅಜ್ಜಿ ಸ್ಕೂಲಿಗೆ ಬಂದಿದ್ರು ಡ್ಯಾಡಿ. ನಿಜವಾಗ್ಲೂನಾ? ಅಜ್ಜಿ ನಿಜವಾಗ್ಲೂ ಬಂದಿದ್ರು. ಅಜ್ಜಿ ಜೊತೆ ಇನ್ಯಾರು ಬಂದಿದ್ರು? ಅಜ್ಜಿ ಒಬ್ರೇ ಬಂದಿದ್ರು ಮಮ್ಮಿ, ಇನ್ಯಾರು ಬಂದಿಲ್ಲ. ಅಜ್ಜಿನೂ ಕೂಡ ಮನೆಯಲ್ಲಿ ಯಾರಿಗೂ ಹೇಳ್ದೇನೆ ಬಂದಿದ್ರು ಅನ್ಸುತ್ತೆ. ಅಜ್ಜಿ ಏನ್ ಹೇಳಿದ್ರು? ನಮ್ಮನ್ನ ನೋಡಿದ ತಕ್ಷಣ ಅತ್ ಬಿಟ್ರು ಮಮ್ಮಿ. ತುಂಬಾ ಬೇಜಾರಾಯ್ತು. ಅಜ್ಜಿ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಾವೀ ಚಿಕ್ಕ ಮನೇಲಿದೀವಿ ಅಂತ, ಕೆಳಗ್ ಮಲ್ಕೋತಿದೀವಿ ಅಂತ ಅಜ್ಜಿಗೆ ಹೇಳಿದ್ವಿ. ಆತರ ಎಲ್ಲ ನಾವು ಹೇಳ್ಬಾರ್ದಾಗಿತ್ತು. ಅಜ್ಜಿ ಇನ್ನೂ ಬೇಜಾರ್ ಮಾಡ್ಕೊಂಡ್ರು. ನಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ವಿ. ಅಜ್ಜಿ ಏನು ಹೇಳ್ದೆ ಅತ್ ಬಿಟ್ರು. ಪಾಪ ಅಜ್ಜಿ ಬೇಜಾರ್ ಮಾಡ್ಕೊಂಡ್ರು. ಅಜ್ಜಿ ಮತ್ತಿನ್ನೇನ್ ಹೇಳಿದ್ರು? ಆದಷ್ಟು ಬೇಗ ಎಲ್ರೂನು ಒಂದೇ ಮನೇಲಿ ಒಟ್ಟಿಗೆ ಇರ್ತೀವಿ ಅಂತ ಹೇಳಿದ್ರು ಮಮ್ಮಿ. ನಿನ್ನನ್ನ ಮತ್ತೆ ಡ್ಯಾಡಿನ ಕೇಳಿದ್ರು, ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ರು. ಏನಾಯ್ತು ರೀ? ಅತ್ತೆ ನೆನ್ಪಾಗ್ತಿದಾರಾ? ಹೌದು ಹೊಸವ್ರೆ, ಪಾಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಓದಾಡ್ತಾ ಇದ್ದಾರೆ. ನಮ್ಮನ್ನು ತಡೆಯಕ್ಕಾಗ್ದಿರಾ, ಅಣ್ಣನಿಗೂ ಅಕ್ಕಿಲ್ಗೂ ಹೇಳಕ್ಕಾಗ್ದಿರಾ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಮಾವನವ್ರು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಈ ವಯಸ್ಸಲ್ಲಿ ನಮ್ಮಿಂದ ಅತ್ತೆ ಮಾವಂಗೆ ಬರ್ಬಾರ್ದು ಕಷ್ಟ ಬಂದಿದೆ. ಅಣ್ಣನ ಮೇಲೆ ಅಕ್ಕಿಲ್ ಮೇಲೆ ನನಗೆ ನಂಬಿಕೆ ಇದೆ ರೀ. ಡ್ಯಾಡಿನ ಅಮ್ಮನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನೀವಿಲ್ಲ ಅನ್ನೋ ಕೊರಗನ್ನ ತೀರ್ಸಕ್ಕಾಗಲ್ಲ ಅಲ್ವೇನ್ರಿ? ಅತ್ತೆ ಮಾವನ್ ಜೊತೆ ನಾವಿಲ್ದೇ ಇರೋದು ಕೂಡ ಇನ್ನೊಂದು ದೊಡ್ಡ ಕೊರಗು. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ರೀ. ಮಕ್ಕಳನ್ನ ನೋಡಿ ಅಮ್ಮ ರಿಲೀಫ್ ಆದ್ರೆ
ಅತ್ತೆ ಏನೋ ಬಂದ್ರು, ಆದ್ರೆ ಆಂಟಿ ಯಾಕಿನ್ನೂ ಬಂದಿಲ್ಲ? ಚೀಚಿ, ಬ್ಲಡಿ ಬೆಗ್ಗರ್! ಭಿಕ್ಷೆ ಕೇಳಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನ್ ನಮ್ಮ ಆಂಟಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನನ್ ಮುಂದೆನೆ ಬಂದ್ ನಿಂತ್ಕೊಂತ್ಯಾ? ಹೋಗ ಕಡೆ. ಏನ್ ಹಾಗ್ ನೋಡ್ತಿದ್ಯಾ? ನಮ್ಮ ಆಂಟಿ ಬಂದ್ರೆ ನಿನಗ್ ಚಪ್ಪಲಿ ತಗೊಂಡ್ ಹೊಡಿತಾರೆ. ಆಂಟಿ ನಾನೇ ಕಣೆ. ಆಂಟಿ, ಏನಿದು ನಿಮ್ ವೇಷ? ವೇಷ ಅಲ್ಲ ಕಣೆ, ನಿಮ್ಮತ್ತೆನ ಫಾಲೋ ಮಾಡ್ತಿದ್ನಲ್ಲ, ಆ ಪಾಪಕ್ಕೆ ನನಗ್ ಸಿಕ್ಕಿರೋ ಶಿಕ್ಷೆ ಇದು. ಶಿಕ್ಷೆನಾ? ನಿನಗ್ ನಗು ಬರ್ತಿದೆ ಅಲ್ವಾ? ನನಗ್ ಹೀಗಾಗಿದೆ ಅಂತ ನಿನಗ್ ನಗು ಬರ್ತಿದೆ ಅಲ್ವಾ? ನಿನಗೂ ಹೀಗಾಗಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು ಕಣೆ. ಅಮ್ಮ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಆಂಟಿ. ನಿನಗೆ ಹೀಗಾಗಿರೋದಕ್ಕೆ ಸಾರಿ. ಇಟ್ಸ್ ಓಕೆ ಬಿಡು. ಅಂದ್ರೆ ಅತ್ತೆ ಮಕ್ಕಳನ್ನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗಿದ್ರು ಅಂತಾಯ್ತು. ಇವತ್ತು ಮಕ್ಕಳಿಗೋಸ್ಕರ ಸ್ಕೂಲಿಗೆ ಹೋಗಿದ್ಲು, ನಾಳೆ ಅಭಿ ವಸುಗೋಸ್ಕರ ಮನೆಗ್ ಹೋಗ್ತಾಳೆ. ಈ ವಿಷಯನ ನೀನ್ ಮಾತ್ರ ಸುಮ್ನೆ ಬಿಡಬಾರ್ದು. ನಾನೇನ್ ಮಾಡ್ಲಿ ಆಂಟಿ? ಆದಷ್ಟು ಬೇಗ ನಿಮ್ ಅತ್ತೆನ ನಿನ್ ಕಡೆಗೆ ಎಳ್ಕೋ, ವಸು ಅಭಿನ ಮರ್ಸು. ಅಷ್ಟೇ ಬೇಗ ಮಗುನ ಹೆತ್ಕೊಡು. ಆಗ ನಿನ್ ಮಗು ಮೇಲೆ ನಿಮ್ ಅತ್ತೆಗೆ ಮಮಕಾರ ಜಾಸ್ತಿಯಾಗಿ ಅಭಿ ಮಕ್ಕಳನ್ನ ಮರ್ತ್ ಹೋಗ್ತಾರೆ. ಅಭಿ ವಸುನ್ ಕೂಡ ಮರ್ತ್ ಬಿಡ್ತಾರೆ. ನಿನ್ ಮಸಿ ಅಂಟಿಸ್ಕೊಂಡಿರೋ ಅಷ್ಟು ಈಸಿ ಅನ್ಕೊಂಡಿದ್ಯಾ ಇಷ್ಟೆಲ್ಲ ಮಾಡೋದು? ಮಾಡದೇ ಇದ್ರೆ ನೀನೇ ಮಣ್ಣು ಹಾಕೋಬೇಕಾಗತ್ತೆ, ನನಗೆ ನಷ್ಟ ಆಗಲ್ಲ. ಅತ್ತೆ, ಟಿಫನ್ ತಗೊಂಬರಲ್ಲ? ಏನ್ ಬೇಡ ಪಾವನಿ, ತಲೆ ನೋವ್ತಾ ಇದೆ, ನನಗೀಗೇನು ಬೇಡ. ಸರಿ ಅತ್ತೆ, ಹೋಗಿ ಟೀ ತಗೊಂಡ್ ಬರ್ತೀನಿ. ಹಾರಿಕಾ ಮಸಾಲೆ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಹಾರಿಕಾ ಮಸಾಲೆ ಟೀ ಮಾಡ್ತಿದ್ದಾಳ? ಅಣ್ಣ ಅಣ್ಣ, ಏನ್ ಅಖಿಲ್? ಇವೆಂಟ್ ಮಾಡ್ಕೊಡಿ ಅಂತ ನಿನ್ನೆ ಒಬ್ರು ಕ್ಲೈಂಟ್ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡ್ಬೇಕು, ಆಫೀಸ್ಗೆ ಹೋಗೋಣ. ಸ್ವಲ್ಪ ಜೋರಾಗಿ ಹೇಳೋ. ಅಭಿ ಇಲ್ಲ ಅಂದ್ರೆ ನಮ್ ಹತ್ರ ಕ್ಲೈಂಟ್ಸ್ ಯಾರು ಬರಲ್ಲ, ನಾವ್ ಈವೆಂಟ್ಸೇ ಮಾಡಲ್ಲ ಅಂತ ನಿನ್ನೆ ಅಪ್ಪ ಅಮ್ಮ ನಿಮ್ ಅದ್ಕೆ ಹೇಳ್ತಿದ್ರಲ್ಲ, ಅವ್ರಿಗೆ ಕೇಳ್ಸೋ ತರ ಹೇಳೋ. ನಮಗ್ ಇವೆಂಟ್ ಬಂದಿದೆ, ಅದಕ್ಕೆ ನಾವು ಮಾಡ್ತಿದೀವಿ, ಅವನ್ಗಿಂತ ಚೆನ್ನಾಗೇ ಮಾಡ್ತೀವಿ. ಮಾಡ್ಬೇಕು ಕಣೋ, ನೀವೇನು ಅಂತ ನಿರೂಪಿಸ್ಬೇಕು, ಕೆಲವ್ರಿಗೆ ಕಣ್ಣು ತೆರೆಸ್ಬೇಕು. ಆ ಕೆಲ್ಸನೇ ಮಾಡಕ್ ಕೊಟ್ಟಿದೀವಿ ಅತ್ತೆ. ನಮ್ಮ ಹೆಸರು ಜೋರಾಗಿ ಸದ್ ಮಾಡೋ ತರ ಮಾಡ್ತೀವಿ. ಲೋ ಅಖಿಲ್, ನೀನ್ ಆಫೀಸ್ಗೆ ಹೋಗು, ನಾನು ಅರ್ಧ ಗಂಟೆಲಿ ಬರ್ತೀನಿ. ಓಕೆ ಅಣ್ಣ. ಏನಂದ್ರೆ ನಿಂತ್ಕೊಳ್ಳಿ, ಟೀ ಕುಡ್ಕೊಂಡು ಹೋಗ್ರಿ. ನೀನು ಟೀ ಮಾಡ್ದ್ಯಾ? ಅತ್ತೆಗೋಸ್ಕರ ಸ್ಪೆಷಲ್ ಆಗಿ ಮಸಾಲೆ ಟೀ ಮಾಡಿದೀನಿ, ತಗೊಳ್ರಿ, ಎಲ್ರೂ ಟೇಸ್ಟ್ ಮಾಡ್ರಿ. ತಗೊಳ್ಳಿ. ಭಾವ, ಟೀ ತಗೊಳ್ಳಿ. ಅಕ್ಕ, ಮಸಾಲೆ ಟೀ. ಅತ್ತೆ, ಮಸಾಲೆ ಟೀ ತಗೊಳ್ಳಿ. ಮಸಾಲಾ ಟೀ ಅಂದ್ರೆ
ಅದನ್ನೆಲ್ಲ ಹಾಕ್ಬೇಕು ಅಂತ ಯಾರು ಹೇಳಿದ್ ನಿನಗೆ? ಮಸಾಲೆ ಟೀ ಅಂದ್ರೆ ಪಲಾವ್ಗೆ ಹಾಕೋ ಮಸಾಲೆ ಹಾಕೋದಲ್ಲ ಹಾರಿಕಾ. ನಮಗ್ ಕೊಟ್ಟಿದ್ಯಾ ಸಾಕು, ನೀನ್ ಕುಡಿಬೇಡ, ಹೊಟ್ಟೆ ಹಾಳಾಗತ್ತೆ. ಆಗ್ಲೇ ಏನು ಬೇಡ ಅಂತ ಹೇಳಿದ್ದೆ, ಸುಮ್ಮನೆ ಬಂದು ಬಾಯೆಲ್ಲ ಹಾಳು ಮಾಡಿದ್ಯಾ. ನಿನ್ಗೆ ಬರ್ದೇ ಇರೋ ಕೆಲಸ ಮಾಡಬೇಡ. ಅಡ್ಗೆ ಕೆಲಸ ಅದಕ್ಕೆ ನೋಡ್ಕೋತಾರೆ, ನೀನ್ ಸುಮ್ಮನಿದ್ರೆ ಸಾಕು. ಬರ್ತೀನಿ ಅಣ್ಣ, ನೀನ್ ಬೇಗ ಬಂದ್ಬಿಡು. ಸರಿ ಆಯ್ತು. ಬೇಡ ಕಣೆ, ಬೇಡವೇ. ಹಾಯ್ ಸರ್. ರಮೇಶ್ ಅವರೇ ಬನ್ನಿ. ಸಾರಿ ಸರ್, ನೀವು ಜಾಲಿಯಾಗಿ ಫ್ಯಾಮಿಲಿ ಜೊತೆ ಹೊರಗೆ ಬಂದಿದ್ದೀರಾ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ನಿಮ್ಮ ಇವೆಂಟ್ ಯಾವಾಗ ಮಾಡಬೇಕು? ನಾಡಿದ್ದೆ ಸರ್. ತಗೊಳ್ಳಿ ಅಡ್ವಾನ್ಸು. ಆ ರಮೇಶ್ ಅವರು ನನಗೆ ಕೊಟ್ಟಿದ್ದ ಇವೆಂಟ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಇವನೇ ಅಂತಾಯ್ತು. ಸಾರಿ ಸರ್, ಮೊದಲು ನಿಮ್ಮ ತಮ್ಮನಿಗೆ ಇವೆಂಟ್ ಕೊಟ್ಟಿದ್ದೆ. ಆ ಅಣ್ಣ ತಮ್ಮನ ಮೇಲೆ ನಂಬಿಕೆ ಇಲ್ಲದೆ ಆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಷಯ ನಿಮಗೆ ಹೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದೀನಿ. ರಮೇಶ್ ಅವರೇ ಬನ್ನಿ, ಏನಾದರೂ ತಗೊಳ್ಳಿ. ಬೇಡ ಸರ್, ನೀವು ನಮ್ಮ ಇವೆಂಟ್ನ ತಗೊಂಡಿದ್ದೀರಲ್ಲ ಅದೇ ನಮಗೆ ಸಂತೋಷ. ನೀವು ಅದರ ಇವೆಂಟ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ. ಓಕೆ, ನೀವು ಹ್ಯಾಪಿಯಾಗಿರಿ. ನಿಮ್ಮ ಇವೆಂಟ್ನ ಸೂಪರ್ ಸಕ್ಸಸ್ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ರೈಟ್. ಅಂದ್ರೆ ಇವೆಂಟ್ನ ಬೇಕು ಅಂತಾನೆ ನಮ್ಮಿಂದ ಕಿತ್ಕೊಂಡಿದ್ದಾನೆ. ಮಾಡ್ತೀನಿ, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಹೊಸವ್ರೆ ತಗೊಳ್ಳಿ. ಮಕ್ಕಳ, ನಿಮಗೆ ಬೇರೆ ಏನಾದ್ರು ಬೇಕಾದ್ರೆ ಹೇಳಿ. ಐಸ್ ಕ್ರೀಮ್ ಬೇಕಾ? ಇನ್ನೇನಾದ್ರು ಮಾಡಿ. ನಮ್ಮ ಸಂಸ್ಥೆಗೂ ಅಭಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ, ಆಗ ಎಲ್ರೂ ನಿಮ್ ಹತ್ರನೇ ಬರ್ತಾರೆ. ಕರೆಕ್ಟೇ ಅಖಿಲ್. ಯಾವ್ದಕ್ಕೆ ಆದ್ರೂ ಪಬ್ಲಿಸಿಟಿ ಇಂಪಾರ್ಟೆಂಟ್ ಅಲ್ವಾ? ನಿಮ್ ಬಗ್ಗೆ ಪಬ್ಲಿಸಿಟಿ ಮಾಡಿ, ಆಗ ಎಲ್ಲ ಇವೆಂಟ್ಸ್ ನಿಮ್ಗೆ ಸಿಗುತ್ತೆ. ಏನ್ ಹೇಳ್ತಿದ್ದೀರಾ? ಈಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ, ಇವೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ದುಡ್ಡು ಬೇಕಲ್ವಾ? ಆಸ್ತಿ ಇದೆಯಲ್ಲೋ, ಅದನ್ನ ಅಡ ಇಡೋದೋ ಇಲ್ಲ ಮಾರೋದೋ ಏನೋ ಒಂದ್ ಮಾಡಿ. ಕರೆಕ್ಟೇ ಕಣು, ಆಸ್ತಿನ ಮಾರೋಣ. ಅದಕ್ಕೆ ಅಪ್ಪ ಅಮ್ಮ ಒಪ್ಕೋಬೇಕಲ್ವಾ? ನಿಮ್ ಅಪ್ಪ ಯಾಕೋ ಒಪ್ಕೋಬೇಕು? ಈ ಪೂರ್ತಿ ಆಸ್ತಿ ನಿಮ್ದು. ನಿಮ್ಗಿಷ್ಟ ಬಂದ ಖರ್ಚು ಮಾಡೋ ಅಧಿಕಾರ ನಿಮ್ಗಿದೆ. ಅದನ್ ಕೇಳಕ್ಕೆ ಅಭಿ ಕೂಡ ಇಲ್ವಲ್ಲ. ಅಪ್ಪ ಅಮ್ಮ ಕೇಳ್ತಾರಲ್ವಾ? ಅವ್ರಿಗೆ ಹೇಳಿ ಮಾಡಿದ್ರೆ ಕೇಳ್ತಾರೆ, ಹೇಳ್ದೆ ಮಾಡಿದ್ರೆ ಯಾವ ಪ್ರಾಬ್ಲಮ್ ಇರಲ್ಲ ಅಲ್ವಾ? ಹೌದು ಕಣು, ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರೋ ಹಾಗೆ ಆಸ್ತಿ ಡಾಕ್ಯುಮೆಂಟ್ಸ್ ತಗೊಂಡು ಲಾಯರ್ ಹತ್ರ ಹೋಗೋಣ. ಅವರೇ ಏನಾದ್ರೂ ಸೊಲ್ಯೂಷನ್ ಕೊಡ್ತಾರೆ. ಹಾ, ಬೇಗ ಕೆಲಸ ಮಾಡ್ರು. ಈಗ ನಿಮ್ಮ ಅಪ್ಪ ಅಮ್ಮ ಕೂಡ ಮನೇಲಿಲ್ಲ, ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪಾವನಿ ಕೂಡ ಅವ್ರ ಜೊತೆ ಹೋಗಿದ್ದಾಳೆ. ಇದೇ ಒಳ್ಳೆ ಸಮಯ. ಫಾಸ್ಟ್ ಫಾಸ್ಟ್ ಒಳ್ಳೆ ಕೆಲಸ ಬೇಗ ಮಾಡ್ಬೇಕು. ನಡಿ ನಡಿ ನಡಿ, ನಡಿಯೋ. ನಮಸ್ತೆ ಸರ್. ನಮಸ್ತೆ ಸರ್. ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂದ್ರಿ, ಏನ್ ವಿಷಯ?
ಇದು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಸರ್. ಇದರಲ್ಲಿ ಕೆಲವೊಂದು ಪ್ರಾಪರ್ಟಿನ ಮಾರಿ ನಮ್ಮ ಸಂಸ್ಕೃತಿ ಇವೆಂಟ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದೀವಿ. ಹೊಸ ಹೊಸ ಇವೆಂಟ್ಸ್ ಮಾಡಿ ನಮ್ಮ ಕಂಪನಿ ಹೆಸರನ್ನ ಬೆಳೆಸಬೇಕು ಅಂತಿದೀವಿ ಸರ್. ವೆರಿ ಗುಡ್. ನಿಮ್ ತಂದೆಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅಂತಿದ್ದೀರಾ ಅಲ್ವಾ? ಎಸ್ ಸರ್. ಇದು ನಿಮ್ ಪ್ರಾಪರ್ಟಿನೇ, ಆದ್ರೆ ನೀವು ಮಾರಕ್ಕಾಗಲ್ಲ. ಇದೇನ್ ಲಾಯರ್ ಸಾಹೇಬ್ರೆ, ನಮ್ ಪ್ರಾಪರ್ಟಿನ ನಾವ್ಯಾಕೆ ಮಾರಕ್ಕಾಗಲ್ಲ? ಯಾಕಂದ್ರೆ ಎಲ್ಲ ಪ್ರಾಪರ್ಟಿನೂ ಅಭಿರಾಮ್ ಹೆಸರಲ್ಲಿದೆ. ಅವ್ರ ಹೆಸರಲ್ಲಿ ಯಾಕಿದೆ ಲಾಯರ್ ಸರ್? ನಮ್ಗೆ ಯಾವ ಹಕ್ಕು ಇಲ್ವಾ? ಇಲ್ಲ, ಆಸ್ತಿನ ಅನುಭವಿಸಕ್ಕಾಗ್ಲಿ ಮಾರಕ್ಕಾಗ್ಲಿ ಅಭಿರಾಮ್ ಅವ್ರಿಗೆ ಮಾತ್ರ ಸರ್ವಾಧಿಕಾರ ಇರೋದು. ನಮ್ಮ ಆಸ್ತಿ ಮೇಲೆ ಅವನ್ಗೇನ್ ಹಕ್ಕಿದೆ ಸರ್? ಅದು ಹೇಗ್ ಸಾಧ್ಯ? ಹೇಗಂದ್ರೆ ನಿಮ್ ತಂದೆಯವರು ಈ ಆಸ್ತಿನೆಲ್ಲ ಅಭಿರಾಮ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಸೆಂಟ್ಸ್ ಅಲ್ಲ, ಒಂದು ಹೆಜ್ಜೆಸ್ಟ್ ಜಾಗನೂ ನಿಮ್ ಹೆಸರಲ್ಲಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಡ್ಯಾಡಿ? ನನಗೆ ಕಾಫಿ ಮಾಡೋದು ಗೊತ್ತು, ದೋಸೆ ಹಾಕೋದು ಗೊತ್ತು, ಪಾಯಸ ಮಾಡೋದು ಕೂಡ ಗೊತ್ತು. ಆದ್ರೆ ಈ ಹಲ್ವಾ ಹೇಗ್ ಮಾಡೋದು? ಅಂದ್ರೆ ನಿಮಗ್ ಹಲ್ವಾ ಮಾಡಕ್ ಬರಲ್ವಾ ಡ್ಯಾಡಿ? ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದಪ್ಪ? ಬರುತ್ತೆ ಅಂತ ಸುಮ್ನೆ ಹೇಳಿ ನಿಮ್ಮಮ್ಮ ಹತ್ರ ಕಮಿಟ್ ಆಗ್ಬಿಟ್ಟಿದ್ದೀನಿ. ನಿಮ್ಗೇನ್ ಮಾಡೋದು? ಡೋಂಟ್ ವರಿ ಡ್ಯಾಡಿ, ಕುಕ್ಕರಿ ಶೋಸ್ ಇದೆಯಲ್ಲ, ನೋಡಿ ಕಾಪಿ ಮಾಡೋಣ. ಎಸ್, ಹೌದಲ್ವಾ? ಟಡಾಟಾಯ್. ಉಫ್, ಎಸ್, ಗುಡ್ ಐಡಿಯಾ. ಫೋನಲ್ಲಿ ಹಲ್ವಾ ಮೇಕಿಂಗ್ ನೋಡಿ ಆಸ್ ಇಟ್ ಈಸ್ ರೆಡಿ ಮಾಡ್ಬಿಡೋಣ. ತಗೋ, ಹೇಳು. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳು. ಮೊದಲು ಸ್ಟವ್ ಆನ್ ಮಾಡಿ ಬಾಣ್ಲಿ ಇಡ್ಬೇಕು. ಓಕೆ, ಸ್ಟವ್ ಆನ್ ಮಾಡ್ದೆ, ಕಡಾಯಿ ಇಟ್ಟೆ. ಬಾಣ್ಲಿ ಇಟ್ಮೇಲೆ ತುಪ್ಪ ಅಥವಾ ಡಾಲ್ಡಾ ಹಾಕ್ಬೇಕು. ಡಾಲ್ಡಾ ಯಾಕೆ? ತುಪ್ಪನೇ ಹಾಕೋಣ. ಹಾಕ್ದೆ. ಆಮೇಲೆ ಹೇಳ್ತೀನಿ ರೀ. ಮಮ್ಮಿ ಅಣ್ಣ ಡ್ಯಾಡಿ ಕಾಪಿ ಮಾಡ್ತಿದ್ದಾರೆ. ಕಾಪಿನಾ? ಎಕ್ಸಾಮ್ ಅಲ್ಲಿ ಚೀಟಿ ಇಟ್ಕೊಂಡು ಪಕ್ಕದಲ್ಲಿರೋರ್ ಆನ್ಸರ್ ಶೀಟ್ ನೋಡ್ಕೊಂಡ್ ಬರೀತಾರಲ್ಲ, ಆ ತರ ಕುಕಿಂಗ್ ವಿಡಿಯೋ ನೋಡ್ಕೊಂಡು ಹಲ್ವಾ ಮಾಡ್ತಿದ್ದಾರೆ. ಹೌದಾ? ನಡೀರಿ ನೋಡೋಣ, ನಡೀರಿ ಬನ್ನಿ. ಏನಂದ್ರೆ ರಾಕಿ ಅವರೇ, ಕಿಚನ್ ಇಂದ ಸೌಂಡ್ ಬರ್ತಿರೋದ್ ಬಿಟ್ರೆ ಹಲ್ವಾ ಸ್ಮೆಲ್ ಬರ್ತಿಲ್ವಲ್ಲ? 2 ನಿಮಿಷ ವೇಟ್ ಮಾಡಿ ಹೊಸವ್ರೆ, ಬಿಸಿ ಬಿಸಿ ಹಲ್ವಾನ ಸರ್ವ್ ಮಾಡ್ತೀನಿ. ನಾವ್ ರೆಡಿಯಾಗೇ ಇದ್ದೀವಿ, ನಿಮ್ದೇ ನಿಧಾನ. ಓಕೆ, ಬರ್ತಿದೀವಿ. ರಾಕಿ, ಅದಾದ್ಮೇಲೇನು? ಆಮೇಲೆ ನಡೀರಿ. ಈ ಮನೆ ಆಸ್ತಿ ಎಲ್ಲ ಅವಂದೇ ಅಂತ ಅಭಿಗೆ ಯಾವತ್ತೋ ಗೊತ್ತಿತ್ತು.
ಈ ಆಸ್ತಿ ಎಲ್ಲ ಅವಂದೇ ಅಂತ, ಅವನೇ ಏಕೈಕ ವಾರಸ್ದಾರ ಅಂತ ಅಭಿಗೆ ಗೊತ್ತು ಕಾಣ್ರು. ಹಾಗಿದ್ದಾಗ್ಲೂ ಸ್ವಾರ್ಥದಿಂದ ನೀವು ಮನೆ ಬಿಟ್ಟು ಹೋಗು ಅಂತ ಹೇಳ್ದಾಗ್ಲೂ ಸೈಲೆಂಟ್ ಆಗಿ ಹೋದ ಕಣ್ರು. ಇದು ನನ್ನ ಮನೆ, ನನ್ನ ಆಸ್ತಿ, ನೀವೇ ಹೊರಟೋಗಿ ಅಂತ ಹೇಳೋ ಅವಕಾಶ ಇದ್ರೂ ಕೂಡ ಏನು ಹೇಳ್ದೆ ಅವನೇ ಸೈಲೆಂಟ್ ಆಗಿ ಹೊರಟೋದ್ನೋ. ಯಾಕೆ ಗೊತ್ತಾ, ನಾವು ಅಂದ್ರೆ ಅವನಿಗೆ ಹುಚ್ಚು, ಪ್ರಾಣ, ನಾವೇ ಅವನ ಸರ್ವಸ್ವ. ಅವನಿಗೆ ನಾವು ಇಷ್ಟವಾದ ಜವಾಬ್ದಾರಿ, ಆದ್ರೆ ನಮಗ್ ಮಾತ್ರ ಅವನು ಕಷ್ಟವಾಗಿರೋ ಭಾರ ಆಗ್ಬಿಟ್ನಲ್ಲ. ನಮ್ಗೆ ಅವನ ಆಸ್ತಿ ಬೇಕು, ಆದ್ರೆ ಅವನ್ ಮಾತ್ರ ಬೇಡ ಅಲ್ವಾ? ನೀವು ಅವನ ಹೃದಯನ ಚೂರ್ ಚೂರ್ ಮಾಡಿದ್ರಿ, ಆದ್ರೆ ಅವನ್ ಹೃದಯದಲ್ಲಿ ಇರೋದು ನೀವೇ ಅಂತ ನೀವು ತಿಳ್ಕೊಳ್ಳೇ ಇಲ್ವಲ್ರೋ. ಗಾಯ ಆಗಿರೋ ಅಭಿಮನ್ಸು ಈಗ್ಲೂ ನಿಮ್ ಬಗ್ಗೆನೆ ಯೋಚನೆ ಮಾಡ್ತಿರ್ತೆ ಕಾಣ್ರು. ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಅನ್ಕೊಂತ ಅನ್ಕೊಂಡ್ರು. ನಿಮಗ್ ತಂದೆ ಆಗಿರೋದಕ್ಕೆ ಬೇಜಾರ್ ಮಾಡ್ಕೋಬೇಕು ಅಥವಾ ಅವನಿಗೆ ಹೆತ್ತು ತಂದೆ ಆಗ್ಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಕು, ಅರ್ಥ ಆಗ್ತಿಲ್ಲ ಕಣ್ರು. ಅತ್ತೆ ಮಾವಂಗೆ ಒಬ್ಬ ಒಳ್ಳೆ ಮಗನಾಗಿರೋ ನೀವು ನನಗೆ ಗೊತ್ತು. ಭಾವನ್ ಪ್ರೀತಿಯ ತಮ್ಮನಾಗಿ, ಅಖಿಲ್ಗೆ ಆತ್ಮೀಯವಾದ ಅಣ್ಣನಾಗಿ ನೀವು ನನಗೆ ಗೊತ್ತು. ಪಾವನಿ ಅಕ್ಕನ ಮತ್ತೊಂದಮ್ಮನಾಗಿ, ಹಾರಿಕಾಗೆ ಮತ್ತೊಬ್ಬ ತಂದೆಯಾಗಿ ನೀವು ಭಾವಿಸ್ತೀರಾ ಅಂತ ನನಗೆ ಗೊತ್ತು. ಅನು ಕೀರ್ತಿಗೆ ಒಬ್ಬ ಒಳ್ಳೆ ತಂದೆಯಾಗಿ ನೀವು ನನಗೆ ಗೊತ್ತು. ನನಗೊಬ್ಬ ಪ್ರೀತಿ ಮಾಡೋ ಗಂಡನಾಗಿ ನೀವು ಗೊತ್ತು. ಆದ್ರೆ ಅಷ್ಟೆಲ್ಲ ಆಸ್ತಿನ ಬಿಟ್ಟು ಬಂದಿರೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನೀವು ನನಗ್ ಗೊತ್ತಿಲ್ಲ ರೀ. ನಮ್ಮ ಮಧ್ಯೆ ನಿಮಗ್ ಸ್ಥಾನ ಇಲ್ಲ ಅಂತ ಭಾವ ಹೇಳ್ಬೇಕಾದ್ರೆ ನಿಮ್ ಜಾಗನೇ ನಂದು ಅಂತ ಹೇಳ್ಬೇಕಾದವರು ಹೇಳ್ದೆ ಮೌನವಾಗಿ ಬಂದ್ಬಿಟ್ರಲ್ಲ. ಇಷ್ಟು ಒಳ್ಳೆ ಹೃದಯದಲ್ಲಿ ನನಗ್ ಸ್ಥಾನ ಇರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ರೀ. ಆಸ್ತಿಗೋಸ್ಕರ ಹೆತ್ತೋರ್ನ ಒಡ ಹುಟ್ಟಿದವ್ರನ್ನ ಸಾಯಿಸೋ ಈ ಕಾಲದಲ್ಲಿ ನಿಮ್ಮಂಥ ವ್ಯಕ್ತಿ ಇರೋದು, ಜೊತೆಗೆ ನೀವು ನನಗ್ ಗಂಡನಾಗಿರೋದು ನನಗ್ ತುಂಬಾ ಸಂತೋಷ ಆಗ್ತಿದೆ ರೀ. ಅಷ್ಟಕ್ಕೂ ಅಷ್ಟ ಆಸ್ತಿನ ಬಿಟ್ಟು ಹೇಗ್ ಬಂದ್ರಿ? ನನಗೆ ಬೇಕಾಗಿದ್ದು ಡ್ಯಾಡಿ, ಅಮ್ಮ, ಅಣ್ಣ, ತಮ್ಮ, ಹೊಸೋರೆ. ನನ್ನ ಹತ್ರ ಇರೋ ಆಸ್ತಿ, ಅದಕ್ಕೇನಾದ್ರೂ ಅಡ್ಡ ಬಂದ್ರೆ ಆ ಆಸ್ತಿ ನನಗೆ ಬೇಕಾಗಿಲ್ಲ. ಅದಕ್ಕೆ ಎಲ್ಲ ಬಿಟ್ಟು ಬಂದೆ. ನೀವು ನಿಜವಾಗ್ಲೂ ದೇವ್ರು ರೀ. ಇಲ್ಲ ಹೊಸೋರೆ, ನಾನವ್ರ ಹೆತ್ತ ಮಗ ಆಗ್ತಾ ಇದ್ರು ಇಷ್ಟು ವರ್ಷ ನನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿರೋ ಡ್ಯಾಡಿ ಅಮ್ಮನ ನನಗೆ ದೇವ್ರು. ನನ್ನ ತಮ್ಮನಾಗಿ ಅಣ್ಣನಾಗಿ ನೋಡ್ಕೊಂಡಿರೋ ಅಣ್ಣ ಅಖಿಲೆ ಆತ್ಮೀಯರು. ನನ್ನ ತಮ್ಮನಾಗಿ ಮತ್ತೆ ಮಗನಾಗಿ ನೋಡ್ಕೊಂಡಿರೋ ನಮ್ಮ ಅತ್ತಿಗೆ ದೇವತೆ. ಅವ್ರ ಮುಂದೆ ನನಗೆ 1000 ಕೋಟಿನೂ ಹುಲ್ಕಡ್ಡಿ ಸಮಾನ. ಯಾವತ್ತಿದ್ರೂ ನನಗೆ ಅವರೇ ಬೇಕು.
ಆಸ್ತಿ ಅಲ್ಲ. ನಿಮ್ಮ ಶ್ರೇಷ್ಠವಾದ ವ್ಯಕ್ತಿತ್ವದ ಮುಂದೆ ಆ ಎವರೆಸ್ಟ್ ಕೂಡ ಚಿಕ್ಕದಾಗತ್ತೆ ರೀ. ದುಡ್ಡೇ ಸರ್ವಸ್ವ ಅಂತ ಅನ್ಕೊಂಡಿರೋ ಈ ಪ್ರಪಂಚದಲ್ಲಿ ಆ ದುಡ್ಡಿಗಿಂತ ಸಂಬಂಧನೇ ಮುಖ್ಯ ಅಂತಿರೋ ನಿಮ್ ಮುಂದೆ ಆ ದುಡ್ಡು ಕೂಡ ತಲೆಯನ್ನ ತಗ್ಸತ್ತೆ. ನಿಮ್ ಒಳ್ಳೆ ಮನ್ಸನ್ನ ಅವ್ರು ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡು ನಿಮ್ ಹತ್ರ ಬರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ನಾನು ಅವರಿಂದ ದೂರ ಇದ್ರೂ ಕೂಡ ನನ್ನ ಮನಸ್ಸು ಯಾವತ್ತೂ ಅವ್ರ ಹತ್ರನೇ ಇರುತ್ತೆ ಹೊಸೋರೆ. ಅವ್ರು ಬರಲಿ ಬರದೇ ಇರಲಿ, ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅವ್ರಿಗೆ ಯಾವತ್ತೂ ಯಾವ ಕಷ್ಟನೂ ಬರಬಾರ್ದು. ಬರಕ್ಕೂ ಬಿಡಲ್ಲ ನಾನು. ನಿಮ್ಮಂಥ ಒಳ್ಳೆ ವ್ಯಕ್ತಿ ಇಷ್ಟು ದಿನ ಅವ್ರ ಜೊತೆ ಗೆದ್ದಿದ್ದು ಅವ್ರ ಅದೃಷ್ಟ ರೀ. ಇಲ್ಲ ಹೊಸೋರೆ, ಅನಾಥವಾಗಿ ಬದುಕಬೇಕಾಗಿದ್ದು ನನಗೆ ಅಂತ ಫ್ಯಾಮಿಲಿ ಸಿಕ್ಕಿದ್ದು ನನ್ನ ಅದೃಷ್ಟ. ನನ್ನ ಹೆತ್ತವ್ರನ್ನೇ ಮರೆಸೋಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವರು. ಅವರು ನಾನು ತೀರಿಸಲೇಬೇಕು. ನಾನು ಎಷ್ಟೇ ಕೊಟ್ಟರು ನಾನು ಅದು ಕಮ್ಮಿನೇ. ಅದಕ್ಕೆ ಎಲ್ಲನೂ ಅಲ್ಲೇ ಬಿಟ್ಟು ಬಂದಿದ್ದು. ದುಡ್ಡನ್ನು ಮಾತ್ರ ಬಿಟ್ಟು ಬಂದಿದ್ದೀನಿ, ಅವ್ರನ್ನಲ್ಲ. ಇಷ್ಟು ದಿನ ಆ ಮೂವರು ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ಮೂವರ ಬಗ್ಗೆನೂ ಸಮಾನವಾಗಿ ಯೋಚನೆ ಮಾಡ್ದೆ. ಆದ್ರೆ ಈಗ ಅಭಿ ನಿನ್ನ ಇಬ್ಬರು ಮಕ್ಕಳ ಬಗ್ಗೆ ಅಲ್ದೆ ಅವನು 3 ಜನ ಮಕ್ಕಳು ಮತ್ತೆ ಹುಟ್ಟತಿರೋ ಮಗು ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾನೆ. ಆದಷ್ಟು ಬೇಗ ಭಾಸ್ಕರಣ್ಣನ ಮಕ್ಕಳ ಹೆಸರಲ್ಲಿ, ಅಖಿಲ್ಗೆ ಹುಟ್ಟೋ ಮಗು ಹೆಸರಲ್ಲಿ ಸಮಾನವಾಗಿ ಆಸ್ತಿನ ಬರೆದ್ಬಿಡ್ತೀನಿ. ನಾಳೆನೇ ಆ ಡಾಕ್ಯುಮೆಂಟ್ನ ರೆಡಿ ಮಾಡಿಸ್ತೀನಿ. ಒಳ್ಳೆ ಕೆಲ್ಸನ ಬೇಗ ಮಾಡ್ಬೇಕು ಅಂತಾರೆ. ನಾಳೆನೆ ಆ ಕೆಲ್ಸ ಮಾಡಿ. ಇವತ್ತು ಬಿಟ್ಬಿಡು ಅದಕ್ಕೆ. ನಾಳೆಯಿಂದಾದ್ರೂ ನಿನ್ನಿಬ್ಬರು ಮಕ್ಕಳ ಬಗ್ಗೆ ಯೋಚನೆ ಮಾಡು. ಹೊರಗ್ನೋನು ಯಾವತ್ತಿದ್ರೂ ಹೊರಗ್ನೋನೆ, ಬೇರೆಯವನು ನಮ್ ಸ್ವಂತದವನಾಗಲ್ಲ. ಭಾಸ್ಕರು ಅಖಿಲ್ಗಿಂತ ಅಭಿ ಏನ್ ಹೆಚ್ಚಲ್ಲ. ಮೊದ್ಲು ನಿನ್ ಹೆತ್ತು ಮಕ್ಕಳು, ಆಮೇಲೆ ಏನಿದ್ರು ನೀನ್ ಸಾಕಿದ ಮಗ. ಅರ್ಥ ಆಯ್ತಾ ಅದಕ್ಕೆ? ನಾಳೆ ಅಮ್ಮ ತುಂಬಾ ಖುಷಿಯಾಗಿರ್ತಾರೆ ಹೊಸೋರೆ. ಅಮ್ಮನ ಸಂತೋಷನೇ ನನ್ನ ಸಂತೋಷ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.